ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಷಯ ಬಂದು ಒಂದು ಹೆಣ್ಣು ಮಗಳ ವಿಷಯ ತೊಗೊಂಡು ಬಂದಿದ್ದೀನಿ. ನೋಡಿ, ಬೇರೆ ರಾಜ್ಯದವರು ಅವರು ನ್ಯೂಸ್ ನಾವ್ಯಾಕೆ ನೋಡಬೇಕು, ಈ ಥರ ಮನಸ್ಥಿತಿಯವರು ಇದ್ದಾರೆ. ಕೆಲವರಿಗೆ ವಿಷಯ ಗೊತ್ತಿರುತ್ತೆ, ಕೆಲವರಿಗೆ ವಿಷಯ ಗೊತ್ತಿರಲ್ಲ. ನನಗೂ ಕೂಡ ಗೊತ್ತಿರಲಿಲ್ಲ, ಏಕೆಂದರೆ ಅದು ಬೇರೆ ರಾಜ್ಯದಲ್ಲಿ ಆಗಿರೋದ್ರಿಂದ ಅದು ನಮಗೂ ಕೂಡ ಗೊತ್ತಿರಲಿಲ್ಲ. ನಮ್ಮನೆಯವ್ರು ನ್ಯೂಸ್ ನೋಡ್ತಾಯಿದ್ರು, ಬಟ್ ನನಗದು ಅರ್ಥನೇ ಆಗ್ತಾ ಇರಲಿಲ್ಲ, ಇದೇನಿದು ಅಂತ ಹೇಳಿ. ಸೊ ನಾನಾಗೆ ಅದು ನ್ಯೂಸ್ ನೋಡಿದಾಗ ನನಗೇ ತುಂಬ ಶಾಕ್ ಆಯಿತು. ನೋಡಿ, ಕೋಲ್ಕತ್ತಾದಲ್ಲಿ 9ನೇ ತಾರೀಕಿಗೆ ನಡೆದಿರೋ ಘಟನೆ ಇದು. ಒಂದು ಹೆಣ್ಣು ಮಗಳನ್ನ ರಾತ್ರಿ ಅವಳನ್ನು ರೇಪ್ ಮಾಡಿ, 9 ಜನ ಸೇರಿ ಅವಳನ್ನು ರೇಪ್ ಮಾಡಿ, ಆಮೇಲೆ ಅವಳನ್ನು ಕೊಲೆ ಮಾಡಿ, ಸಾಕ್ಷಿಗಳೇ ಸಿಕ್ಕದಂಗೆ ಆ ಸಾಕ್ಷಿಗಳನ್ನೆಲ್ಲ ಒಂದು ರಾತ್ರಿಯಲ್ಲಿ ಅದನ್ನೆಲ್ಲ ನಾಶಪಡಿಸಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಕಾನೂನು ವ್ಯವಸ್ಥೆ ಹೇಗಿದೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ. ಅದು ಬೆಂಗಳೂರಲ್ಲೇ ಆಗಿರ್ಬೋದು, ಕೋಲ್ಕತ್ತಾದಲ್ಲೇ ಆಗಿರ್ಬೋದು. ಎಲ್ಲ ತಂದೆ ತಾಯಿಗಳಲ್ಲೂ ಒಂದೇ ಒಂದು ನನ್ನ ವಿನಂತಿ ಮಾಡ್ಕೊತೀನಿ. ನೋಡಿ, ನಿಮ್ಮ ಮಕ್ಕಳನ್ನ, ನಿಮ್ಮ ಒಂದು ಹೆಣ್ಣು ಮಕ್ಕಳನ್ನ, ನನ್ನ ಮಕ್ಕಳು ಬೇರೆ ಅಲ್ಲ, ನಿಮ್ಮ ಮಕ್ಕಳು ಬೇರೆ ಅಲ್ಲ, ನಿಮ್ಮ ಮಕ್ಕಳನ್ನ ನೀವು ಜೋಪಾನ ಮಾಡ್ಕೊಳ್ಳಿ. ಯಾವ ಕಾನೂನು ಘಟನೆ ನಡೆದಾದ್ಮೇಲೆ ಯಾವ ಕಾನೂನು ಏನೂ ಮಾಡೋದಿಲ್ಲ. ಸೊ ಅದರಿಂದ ನಿಮ್ಮ ಹೆಣ್ಣು ಮಕ್ಕಳನ್ನ ನೀವು ಜೋಪಾನ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ನಡೆದಿರೋ ಘಟನೆಗಳನ್ನು ನಾನು ಒಂದೊಂದೇ ಅದನ್ನು ಕೇಳ್ತಾ ಇದ್ದರೆ ಎಂಥವ್ರಿಗೂ ಕರಳು ಕಿತ್ತು ಬರುತ್ತೆ ಫ್ರೆಂಡ್ಸ್. ಅದು ಬೇರೆ ರಾಜ್ಯನೇ ಆಗಿರ್ಬೋದು, ಇಲ್ಲ ನಮ್ಮ ರಾಜ್ಯದಲ್ಲೇ ಆಗಿರ್ಬೋದು. ಬೇರೆ ರಾಜ್ಯದಲ್ಲಿ ಆಗಿದೆ ಬಿಡು ಅನ್ನೋ ಒಂದು ಮನಸ್ಥಿತಿ ಯಾರಿಗೂ ಇರಬಾರ್ದು. ಹೆಣ್ಮಕ್ಳು ಅಂದಮೇಲೆ ನಮಗೂ ಹೆಣ್ಮಕ್ಳೇ, ಆ ಮಕ್ಕಳು ಹೆಣ್ಮಕ್ಳೇನೇ. ಅವ್ರನ್ನ ಏನು ಮಾಡಿದ್ದಾರೆ, ರಾತ್ರಿ ಅವಳು ಪಾಪ 36 ಗಂಟೆ ಅವಳು ಕೆಲಸ ಮಾಡಿದ್ದಾಳೆ. ಡಾಕ್ಟ್ರವಳು 36 ಗಂಟೆ ಕೆಲಸ ಮಾಡಿ ರೆಸ್ಟ್ ಮಾಡಲಿಕ್ಕೆ ಹೋಗಿದ್ದಾಳೆ. ಆವಾಗ ಅದರಲ್ಲಿ ಒಂದು ಹೆಣ್ಣು ಮಗಳೂ ಸೇರಿದ್ದಾಳೆ. ನೋಡಿ, ಅದರಲ್ಲಿ ಬೇರೆ ಒಂದು ಹೆಣ್ಣು ಮಗಳು ಸೇರಿದ್ದಾಳೆ. 6 ತಿಂಗಳಿಂದ ಅವರು ಇದನ್ನು ಪ್ಲ್ಯಾನ್ ಮಾಡಿದ್ದಾರೆ. 6 ತಿಂಗಳ ನಂತರ ಪ್ಲ್ಯಾನ್ ಮಾಡಿ ಒಂದು ಹೆಣ್ಮಗಳು ಕೂಡ ಇನ್ವಾಲ್ವ್ ಆಗಿದ್ದಾಳೆ ಇದರಲ್ಲಿ. ಎಂಥ ಒಂದು ಹೀನ ಕೃತ್ಯ ಎಸ್ತಿದ್ದಾರೆ ಅಂತ ಹೇಳಿದ್ರೆ ಫ್ರೆಂಡ್ಸ್, ಅವಳನ್ನು ಚಿತ್ರಹಿಂಸೆ ಕೊಟ್ಟು ಫುಲ್ಲು ಅವಳಿಗೆ ಅಷ್ಟೊಂದು ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಈ ಕತ್ತನ್ನು ತಿರ್ಸಿಬಿಟ್ಟು ಸಾಯಿಸಿಬಿಟ್ಟಿದ್ದಾರೆ. ಆಮೇಲೆ ಅವಳು ಸತ್ತು ಹೋದ ಮೇಲೆ ಡೆಡ್ ಬಾಡಿನ ಇವರು ಅನುಭವಿಸಿದ್ದಾರೆ ಅಂತ ಹೇಳಿದ್ರೆ ಇವರೆಂಥ ರಾಕ್ಷಸರು ಅಂತ ತಿಳ್ಕೊಳ್ಳಿ ಫ್ರೆಂಡ್ಸ್. ಒಂದು ಡೆಡ್ ಬಾಡಿನ ಅನುಭವಿಸಿದ್ದಾರೆ ಅಂತ ಹೇಳಿದ್ರೆ, ಬೆಳಗ್ಗೆ 4 ಗಂಟೆ 5 ಗಂಟೆಗೆಲ್ಲ ಕೊಠಡಿ ಏನು ಅವಳು ಸತ್ತೋಗಿದ್ಲು, ಆ ಕೊಠಡಿದ್ದು ಒಂದು ಏನಿರುತ್ತೆ ಅದರದ್ದು ಅಲ್ಲಿಂದ ಒಂದು ಮೂಮೆಂಟೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಇಲ್ಲೇನು ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ. ಆ ತಂದೆ ತಾಯಿಗೆ ಎಷ್ಟು ನೋವು ಅನುಭವಿಸಿರ್ಬೋದು ಅವರು. ಆ ಹುಡುಗಿನ ಅವರು ಎಷ್ಟೊಂದು ಕಷ್ಟಪಟ್ಟು ಸಾಕಿ ಒಂದು ಡಾಕ್ಟ್ರ್ ಮಾಡಿದ್ದಾರೆ. ಅವಳು ಎಷ್ಟೊಂದು ಕನಸುಗಳನ್ನು ಕಟ್ಕೊಂಡಿರ್ತಾಳೆ. ಅವರ ಅಪ್ಪ ಅಮ್ಮ ಎಷ್ಟು ಕನಸುಗಳನ್ನು ಕಟ್ಕೊಂಡಿರ್ತಾರೆ. ಕೇಳಿದರೆ ನನಗೆ ತುಂಬಾ ಬೇಜಾರಾಗೋಯಿತು. ಇದೆಲ್ಲ ಏನಪ್ಪ ನಮ್ಮ ಒಂದು ಕಾನೂನು ವ್ಯವಸ್ಥೆ ಎಲ್ಲಿ ತನಕ ಇದೆ ಅಂತ ಹೇಳಿ ನೋಡಿ. ಅದಕ್ಕೇ ಹೇಳೋದು ಫ್ರೆಂಡ್ಸ್, ನಿಮ್ಮ ಎಲ್ಲ ಹೆಣ್ಮಕ್ಳನ್ನು ನೀವು ಜೋಪಾನ ಮಾಡಿ. ತಂದೆ ತಾಯಿ ಅಂತೂ 24 ಗಂಟೆನೂ ಕಾಲೇಜಿಗೆ ಹೋಗ್ಲಿಕ್ಕೂ ಆಗಲ್ಲ, ಮಗಳ ಜೊತೆಲಿ ಕೆಲಸದ ಜೊತೆಲಿ ಹೋಗ್ಲಿಕ್ಕಾಗಲ್ಲ. ಬಟ್ ಹೇಗೆ ಕಾಪಾಡ್ಕೊತೀರಾ ಅನ್ನೋದೇ ನಿಮ್ಮ ಮೇಲೆ ಬಿಟ್ಟಿರೋದು. ಮಗಳು ದುಡಿಲಿಕ್ಕೆ ಹೋಗಲೇಬೇಕು. ಇವಾಗಂತೂ ನೈಟ್ ಶಿಫ್ಟ್ ಇದೆ. ಡಾಕ್ಟ್ರ್ ಅಂದಮೇಲೆ ಅವರು ಹೋಗಲೇಬೇಕಾಗತ್ತೆ. ನಿಜವಾಗ್ಲೂ ಈ ಥರ ಒಂದು ಘಟನೆ ಎಲ್ಲೂ ನಡಿಬಾರ್ದು. ನಮ್ಮ ಕಾನೂನು ವ್ಯವಸ್ಥೆ ಇನ್ನೂ ಸ್ಟ್ರಾಂಗ್ ಆಗಬೇಕು. ದಯವಿಟ್ಟು ಎಲ್ಲರೂ ಹೆಣ್ಮಕ್ಳನ್ನ ಜೋಪಾನ ಮಾಡ್ಕೊಳ್ಳಿ. ನಿಜವಾಗ್ಲೂ ನನಗಂತೂ ಕೇಳಿ ತುಂಬ ಬೇಜಾರಾಗೋಯ್ತು. ಅದು ಬೇರೆ ರಾಜ್ಯದಲ್ಲಿ ಆಗಿರ್ಬೋದು, ಆದರೆ ಅದು ನನಗೆ ಭಾಷೆ ಅರ್ಥ ಆಗ್ತಾ ಇರಲಿಲ್ಲ. ಆದ್ರೂ ನಾನು ಅದನ್ನು 3-4 ದಿವಸದಿಂದ ಅದನ್ನು ನೋಡ್ತಾನೇ ಇದ್ದೆ. ನನಗೆ ಏನಾಗಿರ್ಬೋದು. ನಮ್ಮನೆಯವರು ಕೂಡ ಅದೇ ಭಾಷೆನೇ. ಆದರೆ ನಾನು ನಮ್ಮನೆಯವ್ರನ್ನ ಕೂಡ ಕೇಳಿದೆ, ಅದು ಏನಾಗಿದೆ ಅಂತ ಹೇಳಿ. ಬಟ್ ಅವ್ರು ಸರಿ ಹೇಳ್ತಾ ಇರಲಿಲ್ಲ. ನಾನಾಗೆ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಅದೇನಾಗಿದೆ ಅಂತ ಹೇಳಿ ನೋಡಿದಾಗ ನನಗೇನೆ ಬೇಜಾರಾಗೋಯಿತು. ಏನಪ್ಪ ನಮ್ಮ ಕಾನೂನು ವ್ಯವಸ್ಥೆ ಹೆಂಗಾಗಿದೆ.
ಒಂದು ಹೆಣ್ಮಗಳು ಅಂತ ಹೇಳಿದ್ರೆ ನಾಯಿ ಕೂಡ ಎಷ್ಟೊಂದು ಇವಾಗ ಪ್ರೀತಿ ಮಾಡ್ತಾರೆ ಅಂದರೆ ಅದನ್ನು ನಾಯಿಗೋಸ್ಕರ ಪ್ರಾಣನೂ ಕೊಡ್ತಾರೆ. ಅಂಥದ್ರಲ್ಲಿ ಹೆಣ್ಣಿಗೆ ಒಂದು ಹೇಳೋಕ್ಕೆ ನಾಚಿಕೆ ಆಗುತ್ತೆ. ದಯವಿಟ್ಟು ಫ್ರೆಂಡ್ಸ್, ನಿಮ್ಮ ಹೆಣ್ಮಕ್ಳನ್ನ ಅವರು ಎಲ್ಲೇ ಇರ್ಬೋದು, ಪಿ ಜಿಯಲ್ಲಿ ಇರ್ಬೋದು, ಇಲ್ಲ ಹಾಸ್ಟೆಲಲ್ಲಿ ಇರ್ಬೋದು, ಬೇರೆ ಕಡೆ ಓದ್ತಾ ಇರ್ತಾರೆ, ಬೇರೆ ಕಡೆ ಕೆಲಸ ಮಾಡ್ತಾ ಇರ್ತಾರೆ. ನಿಮ್ಮ ಮಕ್ಕಳನ್ನ ನೀವು ಜೋಪಾನ ಮಾಡ್ಕೊಳ್ಳಿ. ಇಂಥ ಒಂದು ರಾಕ್ಷಸರ ಕೈಯಿಂದ ನೀವು ನಿಮ್ಮ ಹೆಣ್ಮಕ್ಳನ್ನ ತಪ್ಪಿಸ್ಕೊಳ್ಳಿ. ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.